ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಒಂದು ಅದ್ಭುತ ಮಾತು ಹೇಳಿದ್ದಾರೆ. ಏಕಾಗ್ರತೆಯೇ ಸಫಲತೆಯ ಬೀಗ ಎಂದು. ಯಾವಾಗ ನೀವು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಒಂದೇ ಜಾಗದಲ್ಲಿ ಕೇಂದ್ರೀಕರಿಸುತ್ತೀರೋ, ಆಗ ಅಸಾಧ್ಯವಾದುದು ಕೂಡ ಸುಲಭವಾಗಿ ಸಾಧ್ಯವಾಗಿಬಿಡುತ್ತದೆ. ಇಂದು ನಾವು ವಿವೇಕಾನಂದರ ಜೀವನದ 3 ಕಥೆಗಳ ಮೂಲಕ ನಮ್ಮ ಮನಸ್ಸನ್ನು ಹತೋಟಿಗೆ ತಂದು ಕೆಲಸದಲ್ಲಿ ಹೇಗೆ ಪೂರ್ಣವಾಗಿ ತೊಡಗಿಸಿಕೊಳ್ಳುವುದು ಎಂಬುದನ್ನು ತಿಳಿಯೋಣ. ಒಮ್ಮೆ ಸ್ವಾಮೀಜಿಯವರು ಪಾರ್ಕಿನಲ್ಲಿ ವಿಶ್ರಮಿಸುತ್ತಿದ್ದಾಗ ಒಬ್ಬ ಹುಡುಗನನ್ನು ಗಮನಿಸುತ್ತಾರೆ. ಆತ ಒಂದು ಕಾಗದದ ಮೇಲೆ ಕಷ್ಟವಾದ ಶ್ಲೋಕವೊಂದನ್ನು ಬರೆಯಲು ಪ್ರಯತ್ನಿಸುತ್ತಿದ್ದ. ಆದರೆ ಸಣ್ಣ ತಪ್ಪುಗಳ ಕಾರಣಕ್ಕೆ ಪದೇ ಪದೇ ಪೇಜ್ ಹರಿದು ಹಾಕಿ ಹೊಸದಾಗಿ ಶುರು ಮಾಡುತ್ತಿದ್ದ. ಸ್ವಲ್ಪ ಸಮಯದ ನಂತರ ಆ ಹುಡುಗ ಸ್ವಾಮೀಜಿಯವರ ಬಳಿ ಬಂದು, ಸ್ವಾಮೀಜಿ, ನಾನು 3 ಗಂಟೆಯಿಂದ ಪ್ರಯತ್ನಿಸುತ್ತಿದ್ದರೂ ಸರಿಯಾಗಿ ಬರೆಯಲು ಆಗುತ್ತಿಲ್ಲ, ಯಾಕೆ ಹೀಗೆ ಎಂದು ಕೇಳುತ್ತಾನೆ. ಸ್ವಾಮೀಜಿ ನಗುತ್ತಾ ಹೇಳುತ್ತಾರೆ, ಮಗು, ಇದು ಕೇವಲ ನಿನ್ನ ಏಕಾಗ್ರತೆಯ ಕೊರತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಹೆಚ್ಚಿನ ಶಕ್ತಿಯನ್ನು ಬೇಡದ ಆಲೋಚನೆಗಳಲ್ಲಿ ವ್ಯಯಿಸುತ್ತಾನೆ. ಹಾಗಾಗಿ ಮನಸ್ಸು ವಿಚಲಿತಗೊಂಡು ತಪ್ಪುಗಳಾಗುತ್ತವೆ. ನೀನು ಬರೆಯುವಾಗ ನಿನ್ನ ಉಸಿರಾಟದ ಮೇಲೆ ಗಮನವಿಡು ಮತ್ತು ಪೆನ್ನು ಕಾಗದವನ್ನು ಸ್ಪರ್ಶಿಸುವಾಗ ಬರುವ ಶಬ್ದವನ್ನು ಸೂಕ್ಷ್ಮವಾಗಿ ಅನುಭವಿಸು. ಯಾವಾಗ ಶರೀರ ಮತ್ತು ಮನಸ್ಸು ಒಂದೇ ಕೆಲಸದಲ್ಲಿ ಲೀನವಾಗುತ್ತವೋ, ಆಗ ಸಮಯ ಸರಿದು ಹೋಗುವುದೇ ತಿಳಿಯುವುದಿಲ್ಲ ಮತ್ತು ಕೆಲಸವು ಪರಿಪೂರ್ಣವಾಗಿ ಮುಗಿಯುತ್ತದೆ. ಇನ್ನೊಮ್ಮೆ ಒಬ್ಬ ಯುವಕ ತನ್ನ ಸತತ ಸೋಲಿನಿಂದ ಬೇಸತ್ತು ವಿವೇಕಾನಂದರ ಬಳಿ ಬರುತ್ತಾನೆ. ಸ್ವಾಮೀಜಿ ಅವನಿಗೆ ಒಂದು ಮೇಣದ ಬತ್ತಿಯನ್ನು ನೀಡಿ, ಇದನ್ನು ಹಚ್ಚಿಕೊಂಡು ಸ್ವಲ್ಪ ದೂರದಲ್ಲಿರುವ ಆ ಮರದವರೆಗೆ ಹೋಗು, ಆದರೆ ಗಾಳಿಗೆ ಜ್ವಾಲೆ ಆರಿಹೋಗದಂತೆ ನೋಡಿಕೋ ಎನ್ನುತ್ತಾರೆ. ಯುವಕ ಎಷ್ಟು ಬಾರಿ ಪ್ರಯತ್ನಿಸಿದರೂ ಗಾಳಿಯ ಹೊಡೆತಕ್ಕೆ ಜ್ವಾಲೆ ಆರಿಹೋಗುತ್ತಿತ್ತು. ಆಗ ಸ್ವಾಮೀಜಿ ಅವನಿಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತಾರೆ. ನೋಡು, ನಿನ್ನ ಮನಸ್ಸು ಕೂಡ ಈ ಮೇಣದ ಬತ್ತಿಯ ಜ್ವಾಲೆ ಇದ್ದಂತೆ. ಹೊರಗಿನ ಆಕರ್ಷಣೆಗಳು ಮತ್ತು ಚಂಚಲ ಮನಸ್ಸೇ ಬೀಸುವ ಗಾಳಿ. ಎಲ್ಲಿಯವರೆಗೆ ನೀನು ಈ ವಿಚಲಿತಗೊಳಿಸುವ ಗಾಳಿಯನ್ನು ತಡೆಯಲು ಕಲಿಯುವುದಿಲ್ಲವೋ, ಅಲ್ಲಿಯವರೆಗೆ ನೀನು ನಿನ್ನ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ಯಾವುದೇ ಜ್ಞಾನದ ಮೂಲತತ್ವವೇ ಏಕಾಗ್ರತೆ. ಸಣ್ಣ ಕೆಲಸವನ್ನು ಪೂರ್ಣ ಗಮನವಿಟ್ಟು ಮಾಡುವುದನ್ನು ರೂಢಿಸಿಕೊಳ್ಳಿ, ಆಗ ಸಫಲತೆ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಕೊನೆಯದಾಗಿ, ಒಬ್ಬ ಯೋಗಿ ತನ್ನ ಮನಸ್ಸಿನ ಆಲೋಚನೆಗಳನ್ನು ನಿಲ್ಲಿಸುವುದು ಹೇಗೆಂದು ಕೇಳಿದಾಗ, ಸ್ವಾಮೀಜಿ ಅವನ ಕೈಗೆ ಒಂದು ಲೋಟ ನೀರು ಕೊಟ್ಟು ಅದನ್ನು ಚೆಲ್ಲದಂತೆ ಹಿಡಿದುಕೊಳ್ಳಲು ಹೇಳುತ್ತಾರೆ. ಯೋಗಿ ಮೊದಲು ನಿರಾಳವಾಗಿದ್ದರೂ, ಯಾವಾಗ ಅವನ ಮನಸ್ಸಿನಲ್ಲಿ ನಾನು ಇದನ್ನು ಯಾಕೆ ಮಾಡುತ್ತಿದ್ದೇನೆ ಎನ್ನುವ ಆಲೋಚನೆಗಳು ಶುರುವಾದವೋ, ಕೂಡಲೇ ಅವನ ಗಮನ ತಪ್ಪಿ ನೀರು ಚೆಲ್ಲುತ್ತದೆ. ಆಗ ಸ್ವಾಮೀಜಿ ವಿವರಿಸುತ್ತಾರೆ, ನಮ್ಮ ಮನಸ್ಸು ಲೋಟದ ನೀರಿನಂತೆ ಸುಲಭವಾಗಿ ವಿಚಲಿತವಾಗುತ್ತದೆ. ನೀನು ನಿನ್ನ ಆಲೋಚನೆಗಳನ್ನು ತಡೆಯಲು ಹೋಗಬೇಡ, ಬದಲಿಗೆ ಅವುಗಳನ್ನು ಒಬ್ಬ ಸಾಕ್ಷಿಯಾಗಿ ದೂರದಿಂದ ಗಮನಿಸು. ನಾನು ಈ ಆಲೋಚನೆಯಲ್ಲ ಎಂದು ನಿಮಗೆ ನೀವು ನೆನಪಿಸಿಕೊಂಡಾಗ ಆಲೋಚನೆಗಳು ಬಂದು ಹೋಗುತ್ತವೆ, ಆದರೆ ಅವು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಈ ರೀತಿ ಅಭ್ಯಾಸ ಮಾಡುವುದರಿಂದ ಕಷ್ಟದ ಕೆಲಸಗಳು ಕೂಡ ನಿಮಗೆ ಸುಲಭವಾಗಿ ಹೋಗುತ್ತವೆ. ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸು ಒಂದೇ ದಿಕ್ಕಿನಲ್ಲಿ ಸಾಗಿದಾಗ ಮಾತ್ರ ನಾವು ನಿಜವಾದ ಯಶಸ್ಸು ಕಾಣಲು ಸಾಧ್ಯ. ಈ ವಿಡಿಯೋ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡಿಸಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹದ್ದೇ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.